ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೇಳಿದ್ನಲ್ಲ ಸಾಹೇಬ್ರೆ, ನಂಗೆ ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಬೇಕು ಅಂತ. ನೀವು ಸಮಯ ತಗೊಳ್ಳಿ, ಆದ್ರೆ ನಾನು ಫಾಲೋ ಮಾಡ್ತಾ ಇರ್ತೀನಿ. ಏನ್ ಡಿಸೈಡ್ ಮಾಡಿದ್ರಿ? ಅಯ್ಯ, ನಾನು ಮಾಡಿ ಟೀನೇ ಆರೋಯ್ತು, ನೀವಿನ್ನ ಡಿಸೈಡ್ ಮಾಡಿಲ್ಲ ಏನೋ? ಕಂಟಿ ಓಕೆನಾ ಇಲ್ವಾ? ಏನೋ ನಮ್ಮ ಹುಡುಗ ಏನೋ ಇಷ್ಟ ಆಗ್ಲಿಲ್ವೇ? ಒಳ್ಳೆ ಐದ ಮನ್ಸು ಸುದ್ದ, ತಡ ಮಾಡಬೇಡ, ಬಿರ್ನಿ ಒಪ್ಕೊಬಿಡು. ತಕ ಬೇಕಾದ್ರೆ ಈ ಹಣ್ಣು ತಗೊಂಡೋಗು, ಕಾಸೆಲ್ಲ ಕೊಡ್ಬೇಡ. ಆದ್ರೆ ನಮ್ಮ ಹುಡುಗನ್ ಮಾತ್ರ ಇಲ್ಲ ಅಂತ ಹೇಳ್ಬೇಡ. ಅಯ್ಯೋ, ಹೆಂಗ್ ನೋಡಿದ್ರು ಸಾಹೇಬ್ರೆ ಕಾಣಿಸ್ತಿದಾರೆ. ಇದು ಭ್ರಮೆನ ನಿಜಾನ? ಇದು ಭ್ರಮೆ ಅಲ್ಲ, ನಿಜಾನೇ. ಏನ್ ಡಿಸೈಡ್ ಮಾಡಿದ್ರಿ? ಇನ್ನ ಡಿಸೈಡ್ ಮಾಡಿಲ್ಲ. ಇನ್ನು ಏಟ್ ಟೈಮ್ ಬೇಕು? ಇನ್ನ ತುಂಬಾ ಟೈಮ್ ಬೇಕು. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ನಿಂಗೂ ಲಗ್ನ ಕೂಡಿ ಬಂದೈತೆ, ಕಂಕಣ ಕಟ್ಟಿ ಹಸಮಣೆ ಇರೋ ಕಾಲ ಬಂದೈತೆ. ಹಿಂದೆ ಹೊರ ನಿಂತವನೆ, ಒಪ್ಕೊಳ್ದೆ ಒಲ್ಲೆ ಅಂದ್ರೆ ಬದುಕು ಒಲೆ ಮುಂದೆ ಬೇಯ್ತೈತೆ. ಹಾಲಕ್ಕಿ ನುಡಿತೈತೆ, ತಡ ಮಾಡ್ಬೇಡ, ಬಿರ್ನಿ ಒಪ್ಕೋ. ಹರ ಹರ ಮಹಾದೇವ ಶಂಭೋ ಶಂಕರ. ಕರ್ಮ ಫಲಗಳು ಯಾರನ್ನು ಬಿಡುವುದಿಲ್ಲ. ಒಪ್ಪಿಕೋ, ಹುಡುಗ ಒಳ್ಳೆಯವನು, ಇಲ್ಲದಿದ್ದಲ್ಲಿ ಅವನು ನನ್ನ ಹಾಗೆಯೇ ಆಗುವನು. ಯಾ ಮೇಡಮ್, ನಮ್ ಕಂಟಿ ಬೈಗೆ ಆಟೋದೆಲ್ಲ ಕೇಳ್ಕೊತಿದ್ರು, ಒಪ್ಕೋತಾನೆ ಇಲ್ಲ. ಇರ್ಲಿ, ಒಪ್ಕೊಬಿಡಿ. ಕಂಟಿ ಬೈ ಬಹುತ್ ಅಚ್ಚಾ ಲಡ್ಕಾ ಹೈ, ಒಪ್ಕೊಬಿಡಿ, ಶಾದಿಗೆ ಆಗ್ಬಿಡಿ. ಅತ್ತಿಗೆ ದುರೈಸ್ಯ ಹೇಳ್ಬೋದಾಗಿತ್ತಲ್ಲ ಬಂಗಾರ. ಏನು ಅಂತ ಹೇಳಿದ್ರಿ? ಅದೇ ನೀನ್ ಲಗ್ನದ ವಿಷಯದಾಗೆ ಗಡು ಕೊಟ್ಟಿರೋದು, ಅದು ದೂರ ಯಾವುದೋ ಹುಡುಗಿನ ನೋಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ಬೋದಾಗಿತ್ತಲ್ಲ. ಏನ್ ಪ್ರಯೋಜನ? ಅಜ್ಜಿ ಅಣ್ಣಯ್ಯಂಗೆ ಏನಾದ್ರೂ ಹೇಳ್ತಿದ್ರೇನೋ? ಅದೆಲ್ಲ ಆಗಕ್ಕಿಲ್ಲ ವಸು. ಅವಂಗೆ ಹೇಳಿ ಕೆಲಸ ಹಾಳು ಮಾಡೋದಕ್ಕಿನ್ನ ಸುಮ್ಕೆ ಇರೋದೇ ಒಳ್ಳೇದು. ನೋಡಿದ್ರ ಅತ್ತೆ, ಅಜ್ಜಿಗೆ ನನ್ ಕಂಡ್ರೆ ಆಗೋದೇ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ಒಂದ್ ಮಾತು ಕೇಳಲಿಲ್ಲ. ಅದಕ್ಕೆ ನೀನೇ ನಮ್ಮ ಮನೆ ಸೊಸೆ ಆಯ್ತಿರೋದು ಅಂತ ನಾನು ಅವಂಗೆ ಹೇಳಲಿಲ್ಲ. ರಾಧವ, ನೀನು ಸುಮ್ಕೆ ಯೋಚನೆ ಮಾಡಬೇಡ. ನಾನು ನಿರ್ಧಾರ ತಗೊಂಡಿನೋ
ಅದಾಗೆ ಆಯ್ತದೆ. ಅದು ಸರಿ ಅತ್ತೆ, ಅಜ್ಜಿ ಹತ್ರ ಏನೋ ವಿಷಯ ಮುಚ್ಚಿಟ್ರಿ. ಆದ್ರೆ ಸ್ನೇಹನ್ ಬಲೆಯಿಂದ ಮಾವನ್ ಹೇಗೆ ಬಚಾವ್ ಮಾಡೋದು? ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ನಲ್ಲ, ನಾನಿವ್ನಿ ಎಲ್ಲನ್ ಮಾಡ್ಕೊತೀನಿ. ಹಾಂ ರಾಧವ, ನನಗೆ ಬ್ಯಾಂಕ್ ತವ ಹೊಸಿ ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ. ಹ್ಞೂ ಸರಿ ಅತ್ತೆ, ಹುಷಾರು. ಹ್ಞೂ ಬರ್ಲವ? ಸರಿ ಅತ್ತೆ. ಅತ್ತೆ, ನನ್ನನ್ನು ಈ ಮನೆ ಸೊಸೆ ಮಾಡ್ಕೊಳ್ಳೋದ್ರಲ್ಲಿ ನನಗಿಂತ ಒಂದು ಹೆಜ್ಜೆ ಮುಂದಿದೆ. ಮುದುಕಿ ಅಡ್ಡ ಬಂದರೂ ಅಷ್ಟೇ, ವಿಧಿ ಅಡ್ಡ ಬಂದರೂ ಅಷ್ಟೇ, ಈ ಮನೆ ಸೊಸೆ ನಾನು. ಅವ್ವ ಸಹನಾ, ನಿನ್ ಮೆಸ್ಸಿಗೆ ಬಂದು ಗಲಾಟೆ ಮಾಡಿದ್ರಲ್ಲ ರೌಡಿಗಳು, ಅವರು ಓಡಾಡಿರೋದು ಈ CCTVನಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದ್ರಲ್ಲಿ ನೋಡಿದ್ರೆ ನನ್ನ ಮಕ್ಕಳು ಯಾರು ಅಂತ ಗೊತ್ತಾಗುತ್ತೆ ಕಣವ. ಅಲ್ಲಿ ಅವತ್ತಿನ ಡೇಟ್ ಹೇಳು. ಕೃಷ್ಣಪ್ಪಣ, 16ನೇ ತಾರೀಕು. 16ನೇ ತಾರೀಕು ಸ್ವಲ್ಪ ಫುಟೇಜ್ ತೆಗಿಯಪ್ಪ. ಅವತ್ತು ಟೈಮ್ ಎಷ್ಟಾಗಿತ್ತಪ್ಪ? 10:30 11 ಆಗಿರ್ಬೋದು. ಅಣ್ಣ ಇದೇ ಗಾಡಿ ಅವತ್ತವರು ಇದೇ ಗಾಡಿನಾಗೆ ಬಂದಿದ್ದು. ಏ ನಿಲ್ಸಪ್ಪ, ಸ್ವಲ್ಪ ಹಿಂದೆಯಿಂದ ಪ್ಲೇ ಮಾಡು. ಕೃಷ್ಣಪ್ಪಣ, ಪಕ್ಕ ಈ ನನ್ನ ಮಕ್ಕಳಯ್ಯ. ಅದ್ರಾಗೂ ಗಾಡಿನಾಗ ಹಿಂದೆ ಕೂತಾನಲ್ಲ, ಇವನೇ ನನಗೆ ಹೊಡೆದಿದ್ದು. ಜಿಗಣಿ, ಈ ಗಾಡಿ ನಂಬರ್ ನೋಟ್ ಮಾಡ್ಕೊ. ಆಯ್ತು. ನೋಡಪ್ಪ, ಈ CCTV ಫುಟೇಜ್ನ ನನ್ನ ಮೊಬೈಲಿಗೆ ಕಳಿಸು. ನನ್ನ ನಂಬರು ನಿನ್ನ ಹತ್ರ ಇದೆಯಲ್ವಾ? ಇದೆ ಸರ್. ಥ್ಯಾಂಕ್ಸ್ ಕಣಪ್ಪ, ತುಂಬಾ ಥ್ಯಾಂಕ್ಸ್. ಇದೆಲ್ಲ ನಾನು ದೊಡ್ಡದು ಮಾಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಅಪ್ಪಯ್ಯ. ಆದ್ರೆ ಆ ವಾಟ್ಲು ವಾನರು ಯಾವಾಗ ನಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ ಕರ್ಸಿ ಅವಮಾನ ಮಾಡಿದ್ನೋ ಅವತ್ತೇ ಅನ್ಕೊಂಡೆ ಅವ್ರನ್ನ ಸುಮ್ಕೆ ಬಿಡಬಾರ್ದು ಅಂತ. ಸಾನಾ, ಈ ನನ್ನ ಮಕ್ಕಳು ಪಕ್ಕ ಅವನ ಕಟ್ಟನೆ ಆಗಿರ್ತಾರಮ್ಮ. ನನಗೂ ಅದೇ ಅನುಮಾನ ಸಾಹೇಬ್ರೆ. ಇವಾಗ ಗಾಡಿ ನಂಬರ್ ಸಿಕ್ಕಿದ್ಯಲ್ಲ, ಇನ್ಯಾಕಮ್ಮ ಚಿಂತೆ? ಅವ್ರನ್ನ ಕರ್ಕೊಂಬಂದು ಬೆಂಡೆತ್ತಿದ್ರೆ ಎಲ್ಲ ಬಾಯ್ ಬಿಡ್ತಾರೆ. ಹಾ ಕೃಷ್ಣಪ್ಪಣ, ಆ ಪುಡಿ ರೌಡಿಗಳು ತಗ್ಲಾಕೊಂಡ್ರೆ ಆ ನನ್ನ ಮಗ ದೊಡ್ಡ ಹೋಟ್ಲು ಓನರ್ ತಗ್ಲಾಕೊಂಡಂಗೆ. ನಾವಿರುವಾಗ ನೀವ್ ಯಾವ್ದಕ್ಕೂ ಭಯ ಪಡಬೇಡಿ, ನಾವು ನಿಮ್ ಜೊತೆಗಿರ್ತೀವಿ, ನಿಮ್ ಸಪೋರ್ಟ್ಗಿರ್ತೀವಮ್ಮ. ಹಾ, ಸ್ಯಾನೆ ಥ್ಯಾಂಕ್ಸ್ ಅಪ್ಪಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.